ಪ್ರಪಂಚದ ಪ್ರಮುಖ ಜಲಸಂಧಿಗಳು. ಮೊದಲನೆಯದು ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಇರುವುದು ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುತ್ತದೆ. ಪಾಕ್ ಜಲಸಂಧಿ ಯಾವ ಎರಡು ಜಲಸಾಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದ್ರೆ, ಒಂದು ಮನ್ನಾರ ಕೊಲ್ಲಿ, ಮತ್ತೊಂದು ಏನಂದ್ರೆ ಬಂಗಾಳ ಕೊಲ್ಲಿ. ಒಂದು ಮನ್ನಾರ ಕೊಲ್ಲಿ, ಒಂದು ಯಾವುದ್ರಿ ಬಂಗಾಳ ಕೊಲ್ಲಿ. ಇವು ಎರಡನ್ನು ಸಂಪರ್ಕಿಸುವುದೇ ಯಾವುದು ಅಂದ್ರೆ ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ಎರಡು ಭೂರಾಶಿಗಳನ್ನು ಬೇರ್ಪಡಿಸುತ್ತದೆ. ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾಗಳನ್ನು ಬೇರ್ಪಡಿಸುವುದು. ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ ಈ ಎರಡನ್ನು ಬೇರ್ಪಡಿಸುವುದು ಬಾಸ್ ಜಲಸಂಧಿ, BOSS ಬಾಸ್. ನ್ಯೂಜಿಲ್ಯಾಂಡ್ ದೇಶದಲ್ಲಿ ಉತ್ತರದ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣದ ನ್ಯೂಜಿಲ್ಯಾಂಡ್ಗಳನ್ನು ಬೇರ್ಪಡಿಸುವುದು ಕುಕ್ ಜಲಸಂಧಿ. ಕುಕ್ ಜಲಸಂಧಿ ಎಲ್ಲಿದೆ ಅಂದರೆ ನ್ಯೂಜಿಲ್ಯಾಂಡ್ ದೇಶದ ಉತ್ತರದ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣದ ನ್ಯೂಜಿಲ್ಯಾಂಡ್. ಇನ್ನು ಪನಾಮಾ ಕಾಲುವೆ ಅಂತೇಳಿ ಬರ್ತದೆ. ಪನಾಮಾ ಕಾಲುವೆ ಎನ್ನುವುದು ಉತ್ತರದ ಅಮೇರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕಾ ಖಂಡ ಈ ಎರಡೂ ಭೂಖಂಡಗಳನ್ನು ಬೇರ್ಪಡಿಸುತ್ತದೆ. ಯಾವುದು ಅಂದರೆ ಪನಾಮಾ ಕಾಲುವೆ. ಪನಾಮಾ ಕಾಲುವೆ ಸಂಪರ್ಕಿಸುವುದು ಯಾವುದು ಅಂದರೆ ಶಾಂತ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳನ್ನು ಸಂಪರ್ಕಿಸುತ್ತದೆ. ಅಂದರೆ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಖಂಡಗಳನ್ನು ಬೇರ್ಪಡಿಸುವುದು ಪನಾಮಾ ಕಾಲುವೆ. ಪನಾಮಾ ಕಾಲುವೆ ಸಂಪರ್ಕಿಸುವ ಎರಡು ಜಲಭಾಗಗಳು ಎಂದರೆ ಒಂದು ಶಾಂತ ಮಹಾಸಾಗರ, ಇನ್ನೂ ಒಂದ್ರಿ ಅಟ್ಲಾಂಟಿಕ್ ಮಹಾಸಾಗರ. ಇನ್ನು ಇಲ್ಲಿರೋದು ಮೆಗಲನ್ ಜಲಸಂಧಿ ಅಂತೇಳಿ ಬರ್ತದೆ. ಮೆಗಲನ್ ಇವರು ಯಾರು ಅಂತಂದ್ರೆ ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡಿದ ಮೊದಲ ವ್ಯಕ್ತಿ. ಮೆಗಲನ್ನ ಇವರು ಪ್ರಯಾಣಿಸಿದ ಹಡಗಿನ ಹೆಸರು ವಿಕ್ಟೋರಿಯಾ ಹಡಗು. ಮೆಗಲನ್ ಜಲಸಂಧಿ ಇರುವುದು ಎಲ್ಲಿ ಅಂದರೆ ಒಂದು ಅರ್ಜೆಂಟೀನಾ ದೇಶದಾಗದ, ಇನ್ನೂ ಒಂದು ಏನಂದ್ರೆ ಚೀಲಿ. ಈ ಎರಡೂ ದೇಶಗಳನ್ನು ಬೇರ್ಪಡಿಸುವುದೇ ಯಾವುದು ಅಂದರೆ ಮೆಗಲನ್ ಜಲಸಂಧಿ. ಇನ್ನು ದಕ್ಷಿಣ ಅಮೇರಿಕಾ ಖಂಡ ಹಾಗೂ ಅಂಟಾರ್ಕಟಿಕ್ ಖಂಡ ಇವು ಎರಡನ್ನೂ ಬೇರ್ಪಡಿಸುವುದು ಯಾವುದು ಅಂದರೆ ಡ್ರೇಕ್ಸ್ ಜಲಸಂಧಿ ಅಂತ ಹೇಳಿ ಬರ್ತದೆ. ಯಾವುದ್ರಿ ಡ್ರೇಕ್ಸ್ ಜಲಸಂಧಿ. ಡ್ರೇಕ್ಸ್ ಜಲಸಂಧಿ ಇರುವುದು ದಕ್ಷಿಣ ಅಮೇರಿಕಾ ಖಂಡ ಮತ್ತು ಅಟ್ಲಾಂಟಿಕ್ ಖಂಡಗಳನ್ನು ಬೇರ್ಪಡಿಸುವುದು. ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡ ಈ ಎರಡನ್ನು ಬೇರ್ಪಡಿಸುವುದೇ ಗಿಬ್ರಾಲ್ಟರ್ ಜಲಸಂಧಿ. ಗಿಬ್ರಾಲ್ಟರ್ ಜಲಸಂಧಿ ಏನದಂದ್ರೆ ಯುರೋಪ್ ಖಂಡ ಆಫ್ರಿಕಾ ಖಂಡ ಬೇರ್ಪಡಿಸ್ತದೆ. ಪರ್ಟಿಕ್ಯುಲರ್ವಾಗಿ ದೇಶಗಳನ್ನು ಕೇಳಿದ್ರೆ ಸ್ಪೇನ್ ಮತ್ತು ಮೊರ್ಯಾಕೋ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಗಿಬ್ರಾಲ್ಟರ್ ಜಲಸಂಧಿ ಅಂತೇಳಿ ಕರಿತೀವಿ. ಇನ್ನು ಸುಯೇಜ್ ಕಾಲುವೆ ಅಂತೇಳಿ ಅದ. ಸುಯೇಜ್ ಕಾಲುವೆಯ ವಿನ್ಯಾಸಕಾರ ಯಾರು ಅಂತ ಕೇಳ್ತಾರೆ, ಫರ್ಡಿನಾಂಡ್ ಡಿ ಲೆಸೆಪ್ಸೆ. ಇವರು ಇಂಗ್ಲೆಂಡಿನ ಇಂಜಿನಿಯರ್ ಆಗಿದ್ದರು. ಸುಯೇಜ್ ಕಾಲುವೆ ಸಂಪರ್ಕಿಸುವುದು ಒಂದು ಕೆಂಪು ಸಮುದ್ರ, ಮತ್ತೊಂದು ಏನದಂದ್ರೆ ಮೆಡಿಟೇರಿಯನ್ ಸಮುದ್ರ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಎರಡು ಜಲಭಾಗಗಳನ್ನು ಸಂಪರ್ಕಿಸುವುದೇ ಯಾವುದ್ರಿ ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆಯ ವಿನ್ಯಾಸಕಾರ ಫರ್ಡಿನಾಂಡ್ ಡಿ ಲೆಸೆಪ್ಸೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಇಸ್ಲಾಂ ಧರ್ಮದ ಜನರನ್ನು ಹೊಂದಿರುವ ಅಂದರೆ ಮುಸ್ಲಿಮ್ಸ್ ಸಮುದಾಯವನ್ನು ಹೊಂದಿರುವ ದೇಶ ಇಂಡೋನೇಷ್ಯಾ. ಆ ಇಂಡೋನೇಷ್ಯಾದಲ್ಲಿ ಸುಮತ್ರಾ ಮತ್ತು ಜಾವಾ ದ್ವೀಪಗಳನ್ನು ಬೇರ್ಪಡಿಸುವುದು ಸುಂಡಾ ಜಲಸಂಧಿ. ಸುಂಡಾ ಜಲಸಂಧಿ ಎಲ್ಲದ ಅಂತ ಕೇಳ್ತಾರೆ, ಇಂಡೋನೇಷ್ಯಾದ ಜಾವಾ ಮತ್ತು ಸುಮತ್ರಾ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾಗಳನ್ನು ಬೇರ್ಪಡಿಸುವುದು ಇದು ಮಲೇಷಿಯಾ, ಇದು ಇಂಡೋನೇಷ್ಯಾ. ಇವೆರಡನ್ನು ಬೇರ್ಪಡಿಸುವ ಜಲಸಂಧಿ ಮಲಕ್ಕಾ ಜಲಸಂಧಿ. UPSC ಕೇಳಾರ ಮಲಕ್ಕಾ ಜಲಸಂಧಿ ಏನನ್ನು ಬೇರ್ಪಡಿಸುತ್ತದೆ ಅಂದರೆ ಒಂದು ಇಂಡೋನೇಷ್ಯಾ, ಇನ್ನೊಂದು ಮಲೇಷಿಯಾ. ಮಲೇಷಿಯಾದೊಳಗೆ ವರ್ಷಕ್ಕೊಂದು ಸಲ ಅಜ್ಲನ್ ಶಾ ಹಾಕಿ ಪಂದ್ಯಾವಳಿ ನಡೀತದೆ. PC ಕೇಳಿದ ಕ್ವಶನ್, ಅಜ್ಲನ್ ಶಾ ಹಾಕಿ ಪಂದ್ಯಾವಳಿ ಎಲ್ಲಿ ನಡೆಯುತ್ತದೆ ಅಂದರೆ ಮಲೇಷಿಯಾದಾಗ ನಡೀತದೆ. ಇನ್ನು ಇಂಗ್ಲೀಷ್ ಕಾಲುವೆ ಅಂತೇಳಿ ಅದ. ಇಂಗ್ಲೀಷ್ ಕಾಲುವೆ ಅಥವಾ ಇಂಗ್ಲೀಷ್ ಕಡಲ್ಗಾಲುವೆನೂ ಅಂತಾರೆ, ಚಾನಲ್. ಈ ಇಂಗ್ಲೀಷ್ ಕಡಲ್ಗಾಲುವೆ ಯಾವ ಎರಡು ದೇಶಗಳನ್ನು ಬೇರ್ಪಡಿಸ್ತದೆ ಅಂದ್ರೆ
ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್. ಆ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ಗಳನ್ನು ಬೇರ್ಪಡಿಸುವ ಇಂಗ್ಲೀಷ್ ಕಾಲುವೆಯಲ್ಲಿ ಜೆರ್ಸಿ ಎಂಬ ಒಂದು ದ್ವೀಪ ಅದ. ಆ ಜೆರ್ಸಿ ದ್ವೀಪದಲ್ಲಿನೇ ಜೆರ್ಸಿ ಎನ್ನುವ ಆಕಳಿನ ತಳಿ ಜನಿಸಿದೆ. ಅದಕ್ಕೆ ಎಕ್ಸಾಮ್ದಾಗ ಕೇಳ್ತಾರೆ, ಜೆರ್ಸಿ ದ್ವೀಪ ಎಲ್ಲಿದೆ ಅಂದರೆ ಇಂಗ್ಲೀಷ್ ಕಡಲ್ಗಾಲುವೆಯಲ್ಲಿ ಇದೆ. ಇಂಗ್ಲೀಷ್ ಕಡಲ್ಗಾಲುವೆ ಎಲ್ಲಿದೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯದಲ್ಲಿ ಅದ. ನೆಕ್ಸ್ಟ್, ಫ್ಲೋರಿಡಾ ಜಲಸಂಧಿ ಅಂತ ಹೇಳಿ ಬರ್ತದೆ. ಫ್ಲೋರಿಡಾ ಜಲಸಂಧಿ ಇರುವುದು ಅಮೇರಿಕಾ ದೇಶ ಮತ್ತು ಕ್ಯೂಬಾ ದೇಶಗಳ ಮಧ್ಯದಲ್ಲಿ. ಆ ಫ್ಲೋರಿಡಾ ಜಲಸಂಧಿ ಏನಂದರೆ ಕ್ಯೂಬಾ ದ್ವೀಪದಿಂದ ಅಮೇರಿಕಾ ದೇಶವನ್ನು ಬೇರ್ಪಡಿಸುತ್ತದೆ. ಜಗತ್ತಿನ ಸಕ್ಕರೆಯ ಬಟ್ಟಲು ಕ್ಯೂಬಾ. ಅಂದ್ರೆ ಕ್ಯೂಬಾ ದೇಶದಲ್ಲಿ ಸರಾಸರಿ ಸಕ್ಕರೆಯ ಉತ್ಪಾದನೆಯ ಪ್ರಮಾಣ ಹೆಚ್ಚಳದ. ಆದರೆ ಟೋಟಲ್ ಶುಗರ್ ಉತ್ಪಾದನೆದೊಳಗೆ ಟೋಟಲ್ ಇನ್ ಟರ್ಮ್ಸ್ ಆಫ್ ದಿ ಟನ್ನೇಜ್ ತೊಗೊಂಡೇವಂದ್ರೆ ಒಂದು ಬ್ರೆಜಿಲ್ ದೇಶ ಆಗ್ತದೆ, ಎರಡನೇದು ಇಂಡಿಯಾ ಆಗ್ತದೆ. ಪ್ರಪಂಚದಲ್ಲಿ ಹೆಚ್ಚು ಕಬ್ಬು ಬೆಳೆಯುವ ದೇಶಗಳು ಬ್ರೆಜಿಲ್, ಎರಡನೆಯದ್ದು ಇಂಡಿಯಾ. ಹಾಗಾಗಿ ಇದಕ್ಕೆ ಕೇವಲ ಇದು ಚಿಕ್ಕದಾದ ರಾಷ್ಟ್ರವಿದ್ದು ಇಡೀ ದೇಶದ ತುಂಬ ಕಬ್ಬು ಬೆಳೀತಾರೆ. ಆದ್ದರಿಂದ ಇದಕ್ಕೆ ಸಕ್ಕರೆಯ ಬಟ್ಟಲು ಅಂತೇಳಿ ಕರಿತೀವಿ ನಾವು. ಶುಗರ್ ಬೌಲ್ ಆಫ್ ದಿ ವರ್ಲ್ಡ್ ಕ್ಯೂಬಾ. ಅಮೇರಿಕಾ ಮತ್ತು ಕ್ಯೂಬಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವಂದ್ರೆ ಫ್ಲೋರಿಡಾ. ಇಲ್ಲೊಂದು ಜಲಸಂಧಿ ಬರ್ತದೆ, ಯಾವುದು ಅಂದರೆ ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ ಏಷ್ಯಾ ಮತ್ತು ಉತ್ತರ ಅಮೇರಿಕಾ ಖಂಡವನ್ನು ಬೇರ್ಪಡಿಸ್ತದೆ. ಆ ಬೇರಿಂಗ್ ಜಲಸಂಧಿ ಏಷ್ಯಾ ಅಂದಕ್ರ ಇಲ್ಲಿ ಕೆಳಗಡೆ ರಷ್ಯಾ ದೇಶ ಮತ್ತು ಅಲಸ್ಕಾ ಪ್ರಾಂತ್ಯವನ್ನು ಬೇರ್ಪಡಿಸುತ್ತದೆ. ಈ ಬೇರಿಂಗ್ ಜಲಸಂಧಿಯಲ್ಲಿ ಹಾದು ಹೋಗಿರುವ ರೇಖಾಂಶ ಯಾವುದಂದ್ರೆ 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗ್ಯದ. ಸ್ಪಷ್ಟವಾಗಿ IASಗೆ ಕೇಳಿದ್ದು 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗಿರುವುದು ಎಲ್ಲಿ ಅಂದರೆ ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ ಎಲ್ಲದ ಅಂದ್ರೆ ಉತ್ತರ ಅಮೇರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುತ್ತದೆ. ಆದರೆ ಅದನ್ನು ರಷ್ಯಾ ಮತ್ತು ಅಲಸ್ಕಾ ಪ್ರಾಂತ್ಯಗಳ ಮಧ್ಯದಲ್ಲಿದೆ ಅಂತಲೂ ಹೇಳ್ಬೋದು ನೀವು. ಹಡ್ಸನ್ ಕೊಲ್ಲಿ ಇರುವುದು ಎಲ್ಲಿ ಅಂದರೆ ಕೆನಡಾ ದೇಶ. ಬ್ಯಾಫಿನ್ ಕೊಲ್ಲಿ ಇರುವುದು ಕೆನಡಾ. ಇವು ಎರಡೂ ಎದರ ಮಧ್ಯದಲ್ಲಿ ಅಂದರೆ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ದೇಶಗಳನ್ನು ಬೇರ್ಪಡಿಸುತ್ತವೆ. ಹಡ್ಸನ್ ಕೊಲ್ಲಿ ಮತ್ತು ಬ್ಯಾಫಿನ್ ಕೊಲ್ಲಿಗಳು ಇರುವುದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ದೇಶಗಳನ್ನು ಬೇರ್ಪಡಿಸುತ್ತವೆ. ಇವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವ ಅತ್ಯಂತ ಪ್ರಮುಖ ಜಲಭಾಗ ಅಂದರೆ ಸ್ಟೇಟ್ಸ್ ಜಲಸಂಧಿಗಳು ಆಗಿವೆ. ಜಲಸಂಧಿ ಅಂದರೆ ಏನು ಅಂದ್ರೆ ಎರಡು ಭೂರಾಶಿಗಳನ್ನು ಬೇರ್ಪಡಿಸುತ್ತವೆ, ಎರಡು ಜಲಭಾಗಗಳನ್ನು ಸಂಪರ್ಕಿಸುತ್ತವೆ. ಅವುಗಳಿಗೆ ನಾವು ಇಂಗ್ಲೀಷ್ನಾಗ ಸ್ಟ್ರೇಟ್ಸ್ ಅಂತೇಳಿ ಕರಿತೀವಿ. ಈ ಕ್ಲಾಸ್ ತಮಗೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೆ ಇದನ್ನು ಪರಿಚಯಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.